ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕೇಂದ್ರ ನಾಯಕರ ಜೊತೆಗೆ ಅಮಿತ್ ಶಾ ಇದು ಕೇಂದ್ರದ ನಾಯಕರಿಗಿಂತ ಹೆಚ್ಚಾಗಿ ಚುನಾವಣಾ ಆಯುಕ್ತರು ಮಾಡಬೇಕಾದಂಥ ತೀರ್ಮಾನ, ಸರ್ಕಾರ ಮಾಡೋ ತೀರ್ಮಾನ ಅಲ್ಲ. ಅದರಿಂದ ಚುನಾವಣಾ ಆಯುಕ್ತರಿಗೆ ಚರ್ಚೆ ಮಾಡ್ತೀನಿ. ರಿಯಾಕ್ಷನ್ ಇಲ್ಲವಲ್ಲ, ಆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲೋದ್ರೂ ಗೊತ್ತಿಲ್ಲ, ದಿನ ಕಾಮೆಂಟ್ಸ್ ಮಾಡೋರು, ಗೃಹ ಸಚಿವರು ದಿನ ಕಾಮೆಂಟ್ಸ್ ಮಾಡೋರು ಎಲ್ಲದಕ್ಕೂ. ಇದಕ್ಕೇನು ಹೇಳ್ತಾರೆ? ಇವತ್ತು ಅಷ್ಟೊಂದು ನಿಯಮಬದ್ಧವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು, ಇವರು ಬುದ್ಧಿ ಹೇಳ್ತಕ್ಕಂಥವ್ರು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಆದಿ ಬೀದಿ ಒಳಗೆ ಇದೊಂದು ಇದು ನಡೀತಾ ಇದೆಯಲ್ಲ, ಆ ಫುಟ್ಪಾತ್ ತೆರವು ಒಂದು ಕಡೆ, ಅದ್ರ ಜೊತೆ ಇಲ್ಲಿ ನಾನು ಹೇಳ್ತಾ ಇರೋದು ಈ SIR ವಿಷಯದಲ್ಲಿ ಆದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ, ಇಲ್ಲ ಚುನಾವಣಾ ಆಯುಕ್ತರಿಗೆ ಇವರಿಂದ ಏನು ಡೈರೆಕ್ಷನ್ ಹೋಗಿದೆ, ಈ ಥರ ನಡೀತಿದೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀರಾ?